1,31,000 ಕೋಟಿ ರೂಪಾಯಿಗಳು. ದಾವಣಗೆರೆ ಒಂದರಲ್ಲೇ 538 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಎಷ್ಟು? 538. ಇದಿಲ್ಲ ಅಂತ ಹೇಳಿ ನೋಡೋಣ ಬಿಜೆಪಿ. ನಾ ಹೇಳಿದಾಗ ಅಸೆಂಬ್ಲಿನಲ್ಲಿ ಹೇಳಿದಾಗ ಬಾಯಿ ಮುಚ್ಚಿಗೆ ಕೂತಿದ್ರು. ಅಸೆಂಬ್ಲಿನಲ್ಲಿ ಹೇಳದ್ನಲ್ಲ, ಇದು ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ. ಅದರಿಂದ ನಮ್ಮ ಇಲ್ಲಿ ಈ ಜಿಲ್ಲೆನಲ್ಲಿ ಸುಮಾರು 13,62,6,70 ಜನಕ್ಕೆ 13,62,6,70 ಜನರಿಗೆ ಕೊಟ್ಟಿದ್ದು. ಇಷ್ಟು ಜನ ಫಲಾನುಭವಿಗಳಾಗಿದ್ದಾರೆ. ಯಾವುದೇ ₹1 ಖರ್ಚಿಲ್ಲದೇನೆ, ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಕೊಟ್ಟಿರ್ತಕ್ಕಂಥ ಹಣ ಇದು. ಅದರಿಂದ ನೀವು ನೋಡಿ, ಹೆಣ್ಮಕ್ಳು ಒಂದು ಓಟು ಹಾಕ್ಬಾರ್ದು. ನೀವು ಬಿಜೆಪಿಗೆ ಒಂದು ಓಟು ಹಾಕ್ಬಾರದು. ನೋಡ್ರಮ್ಮ ತಾಯಿ, ಬಸ್ ನಲ್ಲಿ ಓಡಾಡ್ತಾ ಇದ್ದೀರಲ್ವ ನೀವು? ಕೈ ಎತ್ತಿ ನೋಡೋಣ. ಕೈ ಎತ್ತರಮ್ಮ. ಇದನ್ನ ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಬಿಜೆಪಿಯವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ದಯಮಾಡಿ ಓಟ್ ಹಾಕ್ಬಾರದು. ಗೊತ್ತಾಯ್ತಿದ್ರೆ ನಿಮ್ಗೆ ನಿಮ್ ಮನೆಯಲ್ಲಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಅದನ್ನ ಯಾರು ಕೊಡ್ತಾ ಇರೋರು? ಕಾಂಗ್ರೆಸ್ ಸರ್ಕಾರ. ಅದನ್ನ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ವಿರೋಧ ಮಾಡಿದವರು ಓಟ್ ಹಾಕ್ತೀರಾ? ಗೃಹ ಜ್ಯೋತಿ ನೀವು 200 ಯೂನಿಟ್ ಒಳಗೆ ಕರೆಂಟೇ ಕಟ್ಟಾಗಿಲ್ಲ. ಕಟ್ತೀರಾ? ಯಾರ್ಯಾರು ಕಟ್ತೀರಿ ನೋಡಿ, ಕೈ ಎತ್ತಿ. ಯಾರು ಕಟ್ಟಲ್ಲ. ಇದನ್ನು ವಿರೋಧ ಮಾಡಿದವ್ರು ಯಾರು? ಮತ್ತೆ ಇವ್ರಿಗೆ ಓಟ್ ಹಾಕ್ತೀರಾ?